ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆ ನಡೆದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ರಾಜ ಸುಭಾಷ್ ಚಂದ್ರ ನಾಯಕ ಅವಿರೋಧವಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ನೀಲಕಂಠಪ್ಪಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಎಂ ಅಶೋಕ್ ಕುಮಾರ್ ತಿಳಿಸಿದರು. ರಾಜ ಸುಭಾಷ್ ಚಂದ್ರ ನಾಯಕ ಅವರು ಈ ಹಿಂದೆ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದು ಒಟ್ಟು 6 ಬಾರಿ ರಾಜ ಸುಭಾಷ್ ಚಂದ್ರ ನಾಯಕ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಜ ಸುಭಾಷ್ ಚಂದ್ರ ನಾಯಕರ ಸೇವೆಯನ್ನ ಮೆಚ್ಚಿ 12 ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಲು ಪ್ರಮುಖ ಕಾರಣರಾಗಿದ್ದಾರೆ. ರಾಜ ಸುಭಾಷ್ ಚಂದ್ರ ನಾಯಕರು ಮಾತನಾಡಿ, ಕಳೆದ 6 ಬಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರಾಗಲು ಸದಸ್ಯರೇ ಕಾರಣ. ಹೀಗಾಗಿ ರೈತರ ಪರವಾಗಿ ಕೆಲಸ ಮಾಡಲು ಸದಸ್ಯರ ಒಪ್ಪಿಗೆಯಂತೆ ನಡೆಯುತ್ತೇನೆ ಎಂದರು. ಸಂಘ ಮಾನ್ವಿ ನಿಯಮಿತ ಈ ಒಂದು ಇದಕ್ಕೆ ಚುನಾವಣೆ ನಿಮಿತ್ತ 5 ವರ್ಷದ ಕಾಲದ ಅವಧಿಗೆ ನಮ್ಮ ಕಾರ್ಯಕ್ಷೇತ್ರದ ಮಾನ್ವಿ, ಸಂಗಾಪುರ, ಕಳ್ಳಿಗುಡ್ಡ, ಮಲ್ಲಿನಮಡ್ಗು, ನೀರ್ಮಾನ್ವಿ, ಕಪ್ಪಗಲ್, ತುಪ್ಪದೂರು, ಬೊಮ್ಮನಾಳು, ಕಪ್ಪಗಲ್ ಈ ಹಳ್ಳಿಗಳ ಕಾರ್ಯಕ್ಷೇತ್ರ ಹೊಂದಿರುತ್ತದೆ. ಈ ಹಳ್ಳಿಗಳ ಕಾರ್ಯಕ್ಷೇತ್ರ ಹೊಂದಿರುವಂಥ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವು ಸುಮಾರು 490 ರೈತರಿಗೆ ಕೃಷಿ ಸಾಲ KCC ಸಾಲವನ್ನು ಕೊಟ್ಟಿರುತ್ತವೆ. ಅದರಲ್ಲಿ 150 ಜನ ST ಜನ, 70 ಜನ SC ರೈತರಿಗೆ ಹಾಗೂ 250 ಸಾಮಾನ್ಯ ರೈತರಿಗೆ ನಾವು ಸಾಲವನ್ನು ಕೊಟ್ಟಿರುತ್ತೇವೆ. ಮತ್ತು ಕೃಷಿ ಸಾಲ ನಮ್ಮ ಪ್ರತಿ ವರ್ಷ 100% ರಿಕವರಿ ಇರ್ತದೆ ಅಂತ ಹೇಳಲು ನನಗೆ ಸಂತೋಷವೆನಿಸುತ್ತದೆ. ಈ ಒಂದು ಬ್ಯಾಂಕಿನ ಚುನಾವಣೆ ನಿಮಿತ್ತ ಈ ಎಲ್ಲ ಕಾರ್ಯಕ್ಷೇತ್ರದ ಮುಖಂಡರು, ರೈತರು, ಸರ್ವ ಪಕ್ಷದ ಮುಖಂಡರು, ಸದಸ್ಯರು, ಸ್ನೇಹಿತರು ಮತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಸಹಕಾರದಿಂದ ಮರು ಆಯ್ಕೆಯಾಗಿರುತ್ತೇನೆ. ಈ ಒಂದು ಕಾರ್ಯಕ್ಷೇತ್ರಕ್ಕೆ ಈ ದಿನ ನನಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಇನ್ನೂ ಹೆಚ್ಚಿನ ರೀತಿಯಾಗಿ ಅಭಿವೃದ್ಧಿ ಹೊಂದಲು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡುತ್ತೇನೆ ಅಂತ ತಿಳಿಸುತ್ತಾ ನನ್ನ 2 ಮಾತು. ಸುಮಾರು 6 ಬೇರೆ ಆಗಿರ್ಬೋದು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮಾನ್ವಿ ಸಂಘಕ್ಕೆ 2025ರಿಂದ 2030ರ ಅವಧಿಗೆ ಆಡಳಿತ ಮಂಡಳಿಯ ಚುನಾವಣೆ ಪ್ರಕ್ರಿಯೆಯು ದಿನಾಂಕ 21/12/2024ರಿಂದ ಪ್ರಾರಂಭಗೊಂಡು ದಿನಾಂಕ 21ರಿಂದ ದಿನಾಂಕ 28/12/2024ರವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶ ಕೊಟ್ಟಿತ್ತು. ಈ ಒಂದು ಆಡಳಿತ ಮಂಡಳಿಗೆ ಒಟ್ಟು 12 ಸ್ಥಾನಗಳಿಗೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿತ್ತು. ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಕ್ಷೇತ್ರದಿಂದ 5, ಪರಿಶಿಷ್ಟ ಜಾತಿಯಿಂದ 1, ಪರಿಶಿಷ್ಟ ಪಂಗಡದಿಂದ 1, ಮಹಿಳಾ ಕ್ಷೇತ್ರ 1, ಹಿಂದುಳಿದ ವರ್ಗ 2 ಹಾಗೂ ಸಾಲಗಾರರ ಕ್ಷೇತ್ರದ 1 ಕ್ಷೇತ್ರಗಳಿಗೆ ಒಟ್ಟು 12 ಕ್ಷೇತ್ರಗಳಿಗೆ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭವಾಗಿತ್ತು. ಈ ಪ್ರಕ್ರಿಯೆ ದಿನಾಂಕ 28/12/2024ರವರೆಗೆ ನಾಮಪತ್ರವನ್ನು ಸಲ್ಲಿಸಲು ಅವಕಾಶ ಕೊಟ್ಟಿತ್ತು. 28/12/2024ರವರೆಗೆ ಒಟ್ಟು ನಮಗೆ 12 ನಾಮಪತ್ರಗಳು ಕ್ರಮಬದ್ಧವಾಗಿ ಬಂದಿರೋದ್ರಿಂದ ಈ 12 ಸದಸ್ಯರುಗಳನ್ನು ನಾವು ಈ ಒಂದು 2025ರಿಂದ 2030ನೇ ಸಾಲಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮಾನ್ವಿ ಒಂದು ಶಾಖೆಗೆ ಅವಿರೋಧವಾಗಿ ಆಯ್ಕೆ ಮಾಡಿರುತ್ತೇವೆ. ಸೊ ಈ ಒಂದು ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. 25ರಂದು ಈ ಒಂದು ಪತ್ತಿನ ಸಹಕಾರಿ ಸಂಘಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಈ ಒಂದು ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಒಂದೇ ನಾಮಪತ್ರ ಬಂದಿದ್ದು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಒಂದೇ ನಾಮಪತ್ರ ಬಂದಿರೋದ್ರಿಂದ ಅಧ್ಯಕ್ಷರನ್ನು ಮತ್ತು ಉಪಾಧ್ಯಕ್ಷರನ್ನು ಕೂಡ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆಂದು ಈ ಮೂಲಕ ಘೋಷಿಸುತ್ತೇವೆ. ಅಧ್ಯಕ್ಷಕ್ಕಾಗಿ ನಾಮಪತ್ರವು ಶ್ರೀ ರಾಜ ಸುಭಾಷ್ ಚಂದ್ರ ನಾಯಕ್ ದೊರೆಯವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ನೀಲಕಂಠಪ್ಪ ಅವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ಈ 2 ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಇವರನ್ನ ರಾಜ ಸುಭಾಷ್ ಚಂದ್ರ ನಾಯಕ್ ಅವರನ್ನು ಅಧ್ಯಕ್ಷರಾಗಿ ಹಾಗೂ ಶ್ರೀ ನೀಲಕಂಠಪ್ಪ ಅವರನ್ನು ಉಪಾಧ್ಯಕ್ಷರಾಗಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಾವು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತೇವೆಂದು ಈ ಮೂಲಕ ನಾವು ಈ ಒಂದು ಎಲ್ಲ ಚುನಾವಣೆ
Halo.